ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಈ ತರ ಟೆಸ್ಟ್ ಇರೋದು ನಿಮಗೆ ಮಾರ್ಕೆಟ್ ಅಲ್ಲಿ 1.5 ಲಕ್ಷ ಹೇಳ್ತಾರೆ ಸರ್. ನಮ್ಮ ಶೋರೂಮ್ ಬರ್ಲಿ ಜಸ್ಟ್ 1,25,000 ಕೊಡ್ತೀನಿ ಸರ್. 1,25,000 ರೆಡಿ ಟು ಡ್ರೈವ್ ಅಷ್ಟೇ. ಹೌದು, 1,65,000. ಆ ಬಿಟ್ ಬಂದು 175 185. ಹೌದು, ಗ್ರೀನ್ 185 ಚೆನ್ನಾಗಿದೆ ಸರ್. ಪ್ರೈಸ್ 175 ಕೊಡ್ತೀನಿ. 2 ಲಕ್ಷ ಇದೆ ಮಾರ್ಕೆಟ್, ಚೆಕ್ ಮಾಡ್ಕೊಳ್ಳಿ ಸ್ಟಾಕ್ ಕಂಡೀಷನ್. 175 ಕೊಡ್ತೀನಿ ಸರ್. ಆ ಸೆಂಟ್ ಎಷ್ಟು ಹೇಳಿದ್ರಲ್ಲ? 125. 125 ಇದು 175. ಇದು ಸರ್ 295 ನೆಗೋಷಿಯಬಲ್. ಇದು 295 ನೆಗೋಷಿಯಬಲ್. ಸರ್ ಇದು ಎಷ್ಟು ಹೇಳಿದ್ರಲ್ಲ? 275 295. ಹೌದೌದು. ಮಾರ್ಕೆಟ್ ಅಲ್ಲಿ ನಿಮ್ಗೆ 5 ಲಕ್ಷ ಇದೆ ಸರ್. ನಮ್ಮ ಶೋರೂಮ್ ಬರ್ಲಿ 50,000 ಕಡಿಮೆ ಮಾಡ್ಕೊಡೋಣ. 475 ಕೊಟ್ಬಿಡೋಣ. 475. ಹೌದು ಸರ್. ಸರ್ ಇದು 4,75,000 ಇದೆ ಸರ್. ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಸರ್. ಪ್ರೈಸ್ ಇದು 6,10,000 ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದ್ರ ಪ್ರೈಸ್ 2,60,000 ಕೊಟ್ಬಿಡೋಣ ಸರ್. 2,60,000. ಹೌದು, ಟೈಟಾನಿಯಂ ಟಾಪ್ ಅಂಡ್ ಡೀಸೆಲ್ 30 ಓನರ್ ನೋಡ್ಕೊಳ್ಳಿ. 2010 ಮಾಡಲು ಸಿಂಗಲ್ ಓನರ್. ಜಸ್ಟ್ 1,60,000 ಕೊಡ್ತೀನಿ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಶಿಫ್ಟ್ ಅಲ್ಲಿ ಇಂಜಿನ್ ಬರುತ್ತೆ, ಅದೇ ಇಂಜಿನ್ ಇರೋದು ಇದರಲ್ಲಿ. 1,60,000 ಕೊಡ್ತೀನಿ. ಡೀಸೆಲ್ 9.5 ಲಕ್ಷಕ್ಕೆ ವಿತ್ ಫ್ರೆಶ್ ಇನ್ಶೂರೆನ್ಸ್ ಹಾಕಿ ಕೊಡ್ತೀನಿ. ಡ್ರೈವ್ ಅಷ್ಟೇ, ಅದು ವಾಶ್ ಕೂಡ ನಾವೇ ಮಾಡಿಸ್ಕೊಟ್ಬಿಡ್ತೀವಿ ಸರ್. ಸರ್ ಪ್ರೈಸ್ ಸರ್ ಇದು 5 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ. ನಾನು ಜಸ್ಟ್ 4,75,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್. ಹೌದು. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಮತ್ತೊಂದು ಇವತ್ತು ಯೂಸ್ ಕಾರ್ ಶೋರೂಮ್ ಬಂದಿದ್ದೀನಿ. ಹಾಗೇನೆ SN ಕಾರ್ಸ್ ಅಂತ ಇದು. ಹಾಗೇನೆ ಇವಾಗ ನಮಗೆ ಸರ್ ಇರ್ತಾರೆ. ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಹಾಗೇನೆ ಸ್ಟಾಕ್ ಎಲ್ಲ ಜಾಸ್ತಿ ಇದೆ ಅಂತೆ, ಸ್ಟಾರ್ಟಿಂಗ್ ಪ್ರೈಸ್ ಏನು ಎಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹಬ್ಬ ಎಲ್ಲ ಆಯ್ತಾ? ಆಯ್ತು ಸರ್. ಹೌದಾ ಸರ್, ಚೆನ್ನಾಗಿದ್ದೀರಾ? ಫೈನ್ ಸರ್, ತುಂಬಾ ಚೆನ್ನಾಗಿದೆ. ಸರ್. ಸರ್ ಮತ್ತೊಂದು ಸರಿ ಶೋರೂಮ್ ಸರ್ ಲೊಕೇಶನ್ ಸರ್? ಇದು SN ಕಾರ್ಸ್ ಅಂತ ಹೇಳ್ಬಿಟ್ಟು ಚಂದ್ರ ಲೇಔಟ್ ಬಸ್ ಸ್ಟಾಪ್. ಇದ್ರ ಆಫೀಸ್ ಬ್ಯಾಕ್ ಸೈಡ್ ನಮ್ ಚಂದ್ರ ಲೇಔಟ್ ಬಸ್ ಸ್ಟಾಪ್ ಇರೋದು. ತುಂಬಾ ಈಸಿ ಇದೆ. ಬಸ್ಸಿಗೆ ಬರೋರಿಗೆ, ಮೆಟ್ರೋಗ್ ಬರೋರಿಗೆ, ಅತ್ತಿಗೊಪ್ಪೆಗೆ ಬರ್ಬೇಕು. ಸಿಟಿ ಬಸ್ಸಿಗೆ ಏನಾದ್ರು ಬರೋದ್ರೆ ಹಿಂದ್ಗಡೆನೆ ನೋಡಿ, ಅದು ಮರ ಕಾಣ್ತಾ ಇದೆ ಹಿಂದ್ಗಡೆ ಬ್ಯಾಕ್ ಸೈಡ್ ಬಸ್ ಸ್ಟಾಪ್. ತುಂಬಾ ಈಸಿ ಇದೆ ಅಡ್ರೆಸ್. ಎಲ್ಲೂ ವಾಕೇಬಲ್ ಬರ್ಬೋದು ಆರಾಮಾಗಿ. ಅನುಕೂಲ ಇದೆ ಬರ್ಲಿಕ್ಕೆಲ್ಲ. ಹೌದು. ಓಕೆ ಸರ್, ಇವತ್ತು ಸ್ಟಾಕ್ ಎಷ್ಟಿದೆ ಸರ್ ಟೋಟಲ್ ಆಗಿ? ಸರ್ ಇವತ್ತು ನಾನು 2-3 ಕಡೆ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ಜಾಗ ಸ್ಪೇಸ್ ಕಡಿಮೆ ಇದೆ, ಬೇರೆ ಕಡೆ ನಿಲ್ಸಿದೀವಿ. ಒಂದ್ ನಿಮ್ಗೆ 80 to 85 ವೆಹಿಕಲ್ಸ್ ಇದೆ ಸರ್. ಸ್ಟಾಕ್ ತುಂಬಾ ಸ್ಟಾಕ್ ಬಂದಿದೆ. ಓಕೆ ನೋಡಿ, 80 to 85 ವೆಹಿಕಲ್ಸ್ ಅಂದ್ರೆ ನಿಮಗೆ ನಿಮ್ದು ಒಂದು ಸೆಟ್ ಆಗಿರುತ್ತೆ ಪ್ರೈಸ್. ಆ ಪ್ರೈಸ್ ಅಲ್ಲಿ ತುಂಬಾ ವೆಹಿಕಲ್ಸ್ ಇರಬಹುದು. 85 ವೆಹಿಕಲ್ಸ್ ಅಂದ್ರೆ ಆಲ್ಮೋಸ್ಟ್ ನಿಮ್ ಪ್ರೈಸ್ ಅಲ್ಲಿ ಎಲ್ಲ ಒಂದ್ ಕಡೆ ಇದ್ದೇ ಇರುತ್ತೆ ಅನ್ಬೋದು ಸರ್. ಹಾಗೇನೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸರ್ ಇವತ್ತು 1.25 ಲಕ್ಷದಿಂದ ಹಿಡಿದ್ಬಿಟ್ಟು ನಿಮ್ಗೆ 20 ಲಕ್ಷದ ತನಕನೂ ಇನೋವಾ ಕ್ರಿಸ್ಟಾ ಆತರ ಎಲ್ಲ ವೆಹಿಕಲ್ಸ್ ಇದೆ. ಫಾರ್ಚುನರ್, ಇನೋವಾ, ಹೌದೌದು, ಎಲ್ಲಾ ಗಾಡಿಗಳು ಇದೆ. ಓಕೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ನಿಮ್ಗೆ ಯಾವ್ದೇ ಗಾಡಿ ತಗೊಳ್ಳಿ, 2012 ಮಾಡಲು ಅಬೌವ್ ಸಿವಿಲ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ ಸರ್. 12 ಮಾಡಲ್ ಮೇಲೆ ನೋಡಿ. ಹೌದು. ಲೋನ್ ಅಂತ ಯಾವ ಮಾಡಲ್ ಮೇಲೆ ಕೇಳಿದ್ರೆ 12 ಮಾಡಲ್ ಮೇಲೆ ಇರುತ್ತೆ ಸರ್. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಹೌದು ಸರ್. ಓಕೆ, ಜಾಸ್ತಿ ಇಂಟ್ರೊಡಕ್ಷನ್ ಮಾತಾಡೋದು ಬೇಡ, ಬೇಗ ವಿಡಿಯೋ ಶುರು ಮಾಡೋಣ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾರೆ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಇವತ್ತು ಮೊದಲನೇ ಗಾಡಿ ಯಾವ ಸರ್ ಇವತ್ತು? ಹುಂಡೈ ಅಸೆಂಟ್ ಸರ್. ಕಾಲೇಜ್ ಹುಡುಗರು, ಯೂತ್ ಹುಡುಗರು ಮಾಡಿಫೈ ಮಾಡ್ಸಕ್ಕೆ, ಸಡನ್ ಅಲ್ಲಿ ಅಸೆಂಟ್ ಲವರ್ಸ್ ಯಾರಾದ್ರೂ ಹುಡುಕ್ತಾ ಇದ್ರೆ ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಕ್ಸ್ಟ್ರಾ ಕ್ಲಾಸ್ ಇದೆ. 2005 ಮಾಡಲು ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ನಿಮ್ಗೆ ಟೈರ್ ಕೂಡ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ವಿತ್ ಕಂಪ್ನಿಯಿಂದ ಬಂದಿರೋದು. FC ಇನ್ಶೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಈ ತರ ಟೆಸ್ಟ್ ಇರೋದು ನಿಮ್ಗೆ ಮಾರ್ಕೆಟ್ ಅಲ್ಲಿ 1.5 ಲಕ್ಷ ಹೇಳ್ತಾರೆ ಸರ್. ನಮ್ಮ ಶೋರೂಮ್ ಬರ್ಲಿ ಜಸ್ಟ್ 1,25,000 ಕೊಡ್ತೀನಿ ಸರ್. 1,25,000 ರೆಡಿ ಟು ಡ್ರೈವ್ ಅಷ್ಟೇ. ಹೌದು. ಓಕೆ ನೋಡಿ, ಅಸೆಂಟ್ ಅದು ಸ್ಟಾಕ್ ಕಂಡೀಷನ್ ಅಲ್ಲಿ ತಗೊಂಡೋಗ್ಬಿಟ್ಟು ಮೋಡಿಫೈ ಕೂಡ ಮಾಡಿಸ್ಕೋಬಹುದು. ನೀಟಾಗಿರೋ ವೆಹಿಕಲ್ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ. ಅವ್ರು ಹೇಳಿ ಪ್ರೈಸ್ ಫಿಕ್ಸ್ ಆಗಿರಲ್ಲ, ಇನ್ನು ಮುಂದೆ ಕಡಿಮೆ ಆಗೇ ಆಗುತ್ತೆ. ಅವ್ರು ಟ್ರೇಲೇ ನೋಡಲ್ಲ ಸರ್. ಆ ತರ ಇದೆ ಗಾಡಿ. ಸ್ಟಾರ್ಟ್ ಮಾಡಿದ್ರೆ ಸಾಕು, ಅವ್ರ ಗಾಡಿ ಅನ್ಕೊಂಡ್ಬಿಡ್ತಾರೆ ಗಾಡಿ ಹಂಗಿದೆ ಅಂತ ಹೇಳಿ. ಓಕೆ, ತುಂಬಾ ನೀಟಾಗಿದೆ. ಬಂದು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್ ಫಿಯಟ್ ಪುಂಟೋ. ಗಟ್ಟಿ ಗಾಡಿ, ಕಲ್ ಗಾಡಿ ಅಂತಾನೆ ಹೇಳ್ಬೋದು. 2010 ಮಾಡಲ್, ಪೆಟ್ರೋಲ್, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಅದ್ರಲ್ಲಿ ನಿಮ್ಗೆ 5 ವರ್ಷ ಫ್ರೆಶ್ FC ಕೂಡ ಸಿಗ್ತಾ ಇದೆ ಇದ್ರಲ್ಲಿ ನಿಮ್ಗೆ. ಮಾಡಿಸಿದೆ ಸರ್. ರೀಸೆಂಟ್ 1 ಮಂತ್ ಆಗಿಲ್ಲ FC ಮಾಡಿಸಿ ಇನ್ನು. ಓಕೆ ಸರ್. ಸರ್ ಪ್ರೈಸ್ ಸರ್ 1,65,000 ಫೈನಲ್ ಮಾಡ್ಕೊಡ್ತೀನಿ. 1,65,000. ಹೌದು, 2 ಲ್ಯಾಕ್ ಕಡಿಮೆ ಸಿಗಲ್ಲ ಸರ್ ನಿಮ್ಗೆ. ಮ್ಯಾಗ್ವಿಲ್ 40,000 ರೂಪಾಯಿ ಇದೆ, ಟೈರ್ 20,000 ರೂಪಾಯಿ ಇದೆ ಸರ್. ಗಾಡಿ ಫಿಕ್ಸ್ ತುಂಬಾ ಚೆನ್ನಾಗಿದೆ. ಎದುರುಗಡೆ ಬರೀ ಇನ್ನೊಂದು 5,000 ಕಡಿಮೆ ಮಾಡ್ಕೊಡೋಣ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಚವರ್ಲೈಟ್ ಬೀಟ್ 2010 LT ಟಾಪ್ ಎಂಡ್ ಮಾಡಲು ಸರ್. ಇದು ಕೂಡ ನಿಮ್ಗೆ ಫ್ರೆಶ್ FC ಆಗಿ 15 ದಿವಸ ಆಗಿದೆ. 5 ವರ್ಷ ಫ್ರೆಶ್ FC ಸಿಗ್ತಾ ಇದೆ. ಶೋರೂಮ್ ಮೇಂಟೆನೆನ್ಸ್, ಎಕ್ಸ್ಟ್ರಾ ಕ್ಲಾಸ್, ಇನ್ನು ಮೀಸೆನೆ ಹೋಗಿಲ್ಲ. 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಸರ್ ಪ್ರೈಸ್ 185 ಕೊಟ್ಬಿಡೋಣ. 185 ಫುಲ್ ಟಾಪ್ ಎಂಡ್ ಮಾಡಲು ಫ್ರೆಶ್ FC ಜೊತೆಗಿದೆ. 185 ಕೊಟ್ಬಿಡೋಣ. ಬೀಟ್ ಅಲ್ಲಿ ನಮ್ಮ ಹತ್ರ 4 ಕಲರ್ ಆಪ್ಷನ್ ಇದೆ ಸರ್. ನೋಡಿ, ಗ್ರೀನ್ ಇದೆ, ರೆಡ್ ಇದೆ, ಅಲ್ಲೊಂದು ಸಿಲ್ವರ್ ನಿಂತಿದೆ, ಹೊರಗಡೆ ಒಂದು ವೈಟ್ ಇದೆ. ಇದು 2012 ಮಾಡಲು ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಇದು ಕೂಡ
ಕ್ಲಾಸ್ ಕಂಡೀಷನ್ ಆಗಿದೆ, ಆಕ್ಸಿಡೆಂಟ್ ಫ್ರೀ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್. ಓಕೆ, ಇದು ಟೈರ್ ಕೂಡ ಕ್ಲಾಸ್ ಇದೆ. ಏನ್ ಸರ್? ಇದು ಟೈರ್ ಕೂಡ 4 ಬ್ರ್ಯಾಂಡ್ ನ್ಯೂ ಟೈರ್. ನಮ್ಮ ಶೋರೂಮ್ ಅಲ್ಲಿ 80% ಟೈರ್ ಚೆನ್ನಾಗಿರುತ್ತೆ ಸರ್, ಗಾಡಿನೂ ಚೆನ್ನಾಗಿರುತ್ತೆ. ಓಕೆ, ಟೈರ್ ಅಷ್ಟೇ ಅಲ್ಲ, ಗಾಡಿನೂ ಚೆನ್ನಾಗಿರುತ್ತೆ. ಹೌದೌದು. ಓಕೆ ಸರ್, ಪ್ರೈಸ್ ಸರ್ 2012 ಮಾಡಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ 2 ಲಕ್ಷ ಕಡಿಮೆ ಸಿಗಲ್ಲ ಸರ್. ನಮ್ಮ ಶೋರೂಮಿಗೆ ಬರ್ಲಿ 1,75,000 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ. 12 ಮಾಡಲು 1,75,000 ಕೊಡ್ತೀನಿ. 12 ಮಾಡಲು. ಹೌದು. ಓಕೆ ಸರ್, ಹಾಗೆ ಸಿಲ್ವರ್ ಬೀಟ್ ಹೋಗೋಣ. ಹೌದು ಸರ್. ಸರ್ ಹೇಳಿ. ಈಗ 2 ಗಾಡಿ ತೋರಿಸಿದ್ ನಿಮ್ಗೆ ಪೆಟ್ರೋಲ್, ಇದು ಬೀಟ್ ಸರ್. ತುಂಬಾ ಜನ ಕೇಳ್ತಿದಾರೆ ಒಳ್ಳೆ ಮೈಲೇಜ್ ಇರೋದು ಬೇಕು ಅಂತ ಹೇಳಿ. 20+ ಮೈಲೇಜ್ ಬರುತ್ತೆ, ಲಗ್ಭಗ್ ನಿಮ್ಗೆ 24 ಮೈಲೇಜ್ ಬರುತ್ತೆ. 2011 ಮಾಡಲು, 3rd ಓನರ್ ಆಗಿದೆ, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. ಇದು ಕೂಡ ನಿಮ್ಗೆ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ ಸರ್, ಇದು ಪ್ರೈಸ್ 1,65,000 ಫೈನಲ್ ಮಾಡ್ಕೊಡ್ತೀನಿ. 1,65,000 ಹೌದು, ಫೈನಲ್. ಸರ್ ಇದು ಬಂದು 1,65,000. ಆ ಬೀಟ್ ಬಂದು 175, 185. ಹೌದು, ಗ್ರೀನ್ 185. ಸರಿಯೋ ಸರ್, ಸೆಲೆರಿಯೋ ತುಂಬಾ ಜನ ಲರ್ನಿಂಗ್ ಕೇಳ್ತಾರೆ, ಮೈಲೇಜ್ ಗೆ, ಲೋ ಮೇಂಟೆನೆನ್ಸ್ ಗೆ ಅಂತ ಕೇಳ್ತಾ ಇರ್ತಾರೆ. 2017 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್. ಇದರಲ್ಲೂ ಕೂಡ ನಿಮ್ಗೆ 75 to 80% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವ್ದು ಕೂಡ ಚೇಂಜಸ್, ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಒರಿಜಿನಲ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ವೆಹಿಕಲ್. ಸರ್ ಪ್ರೈಸ್ 3,85,000 ಕೊಡೋಣ ಸರ್. 3,85,000. ಇನ್ನೂ ಬರ್ಲಿ ಎದುರುಗಡೆ ಇನ್ನೊಂದು 5,000 ಇನ್ನೂ ಬಿಟ್ಕೊಡೋಣ. ಕಡಿಮೆ ಆಗುತ್ತಲ್ಲ. 17 ಸಿಂಗಲ್ ಓನರ್. ಸರ್ ನಿಮ್ ಹಬ್ಬ ಮುಗಿದಿದೆ, ಹಬ್ಬ ಮುಗಿದ್ರೆ ಆಫರ್ ನಡೀತಾನೆ ಇರ್ಬೇಕು ಸರ್. ಸರ್ ನಮಗೆ ಹಬ್ಬಕ್ಕಂತ ಅಲ್ಲ ಸರ್, ನಾವ್ ಯಾವಾಗ ವಿಡಿಯೋ ಮಾಡ್ತೀವಿ ಎಲ್ಲಾ ವಿಡಿಯೋದಲ್ಲಿ ಆಫರ್ ಇದ್ದೇ ಇರುತ್ತೆ. ಹಬ್ಬಕ್ಕಂತ ಇದ್ದೇ ಇರಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, 4 ಕಡೆ ವಿಚಾರಿಸ್ಕೊಂಡ್ ಬರ್ಲಿ. ಓಕೆ ಓಕೆ ಓಕೆ. ಮತ್ತೊಂದು ಅಸೆಂಟ್ ಇದಲ್ಲ ಸರ್? ಸರ್ ಅವಾಗ ತೋರಿಸಿದ್ರು 2005 ಮಾಡ್ಲು, ಇದು ತೋರಿಸ್ತಾ ಇರೋದು ನಿಮ್ಗೆ 2010 ಮಾಡ್ಲು. 10 ಮಾಡಲು, 5 ವರ್ಷ ಜಾಸ್ತಿ ಇರೋ ವೆಹಿಕಲ್. ಹೌದು, ಎಕ್ಸಿಕ್ಯೂಟಿವ್ ಸರ್. ಇದು ಎಕ್ಸಿಕ್ಯೂಟಿವ್ ವರ್ಷನ್ ಅಂದ್ರೆ ನಿಮ್ಗೆ ಕಂಪ್ನಿ ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಸ್ವಲ್ಪ ಸೀಟ್ ಕವರ್ ಒಂದ್ ಸ್ವಲ್ಪ ಇದಾಗಿದೆ, ಕಂಪ್ನಿದೆ ಸೀಟ್ ಕವರ್ಸ್. ಬೇಕಾದ್ರೆ 4,000 ಕೊಟ್ಟರೆ ಚೇಂಜ್ ಮಾಡ್ಕೊಂಡು. ಇದು ಕೂಡ ಸ್ಟಾಕ್ ಕಂಡೀಷನ್ ಸರ್, ತುಂಬಾ ಚೆನ್ನಾಗಿದೆ ಸರ್. ಪ್ರೈಸ್ 175 ಕೊಡ್ತೀನಿ. 2 ಲಕ್ಷ ಇದೆ ಮಾರ್ಕೆಟ್, ಚೆಕ್ ಮಾಡ್ಕೊಳ್ಳಿ. ಸ್ಟಾಕ್ ಕಂಡೀಷನ್ 175 ಕೊಡ್ತೀನಿ ಸರ್. ಆ ಅಸೆಂಟ್ ಎಷ್ಟು ಹೇಳಿದ್ರಲ್ಲ? 125. ಇದು 175. ಇದು 10 ಮಾಡ್ಲು, ಅದು 5 ಮಾಡ್ಲು. ಓಕೆ, ಯಾವ್ದನ್ನಾಗಿರ್ಬೋದು ಅಸೆಂಟ್ ನೋಡ್ತಾರೆ, ಇದೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಹಾಗೆ i10 ಬ್ಲೂ ಕಲರ್ ಅಲ್ಲಿ ಇದೆ ಸರ್. ಆಟೋಮೆಟಿಕ್ ಸರ್. ಇದು ತುಂಬಾ ಜನ ಆಟೋಮೆಟಿಕ್ ಬೇಕು ಅಂತ ಕೇಳ್ತಾ ಇರ್ತಾರೆ, ವಯಸ್ಸಾದವರು, ಆಮೇಲೆ ಡ್ರೈವಿಂಗ್ ಕಲಿಯೋರು, ಸಿಟಿಗೆ ಒಂದು ಆಟೋಮೆಟಿಕ್ ಬೇಕಂತ ಹೇಳಿ. ಶೋರೂಮ್ ಮೇಂಟೆನೆನ್ಸ್, ಗಾಡಿ ತುಂಬಾ ಚೆನ್ನಾಗಿದೆ. 2010 ಮಾಡಲು, ಸೆಕೆಂಡ್ ಓನರ್ ಸರ್. ಓಕೆ ಓಕೆ. ಆಕ್ಸಿಡೆಂಟ್ ಫ್ರೀ ವಿತ್ ಶೋರೂಮ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ. ಇದು ಸರ್ ಇದ್ರ ಪ್ರೈಸ್ 2,60,000 ಇದೆ ಸರ್. 2,60,000. ಹೌದು. ಸೊ ಅದರಲ್ಲೂ ಕಡಿಮೆ ಆಗುತ್ತಲ್ಲ ಸರ್? ಖಂಡಿತ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಕೊಟ್ಟೆ ಕೊಡ್ತೀವಿ ಸರ್. ಹಾಗೆ ಕ್ವಿಡ್ ಇದೆ ಸರ್. ಕ್ವಿಡ್ ಸರ್ 2016 ಮಾಡಲು, ಸಿಂಗಲ್ ಓನರ್. ಇದು ಕೂಡ ನಿಮ್ಗೆ ಶೋರೂಮ್ ಹಿಸ್ಟ್ರಿ ಇದೆ. ಇದು 70 to 80% ಟೈರ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಸರಿ ಸರ್. 20+ ಮೈಲೇಜ್ ಬರುತ್ತೆ ಇದು ನಿಮ್ಗೆ. ಸರ್ ಇದು ಪ್ರೈಸ್ ಇದು 285 ಇದೆ ಸರ್. 285. ಹೌದು ಸರ್. ಇದು ಈ ಕಲರ್ ಅಲ್ಲಿ ಬೇಡ ಅಂದ್ರೆ ಇನ್ನೊಂದು ಇದೆ, ಮೆರೂನ್ ಕಲರ್. ಸೇಮ್ ಮಾಡಲು, ಅದನ್ನು ಸಿಂಗಲ್ ಓನರ್. ಓಕೆ, 285. 285 ಕೊಡೋಣ ಸರ್. ಸರ್ ಇದ್ರಲ್ಲಿ ಒಂದು ಪ್ರೈಸ್ ಹೇಳ್ತೀರಾ? 275 ಲಾಸ್ಟ್ ಮಾಡ್ಕೊಡ್ತೀನಿ. 275 ಲಾಸ್ಟ್ ಮಾಡಿ ಸರ್. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು 2018 ಮಾಡಲ್ ಇದೆ, ಬಟ್ ಇಲ್ಲಿ ಫೋಟೋ ಇಲ್ಲಿ ತೋರ್ಸಕ್ ಆಗಲ್ಲ. ವೈಟ್ ಕಲರ್, ಅದು 265 ಕೊಡ್ತೀನಿ. 18 ಮಾಡಲ್. ಸರಿ ಸರ್. ಇವಾಗ ಗ್ರೇ ಆಯ್ತು, ಅಲ್ಲಿ ಮುಂದೆ ರೆಡ್ ಇದೆ, ರೆಡ್ ನೋಡೋಣ ಬನ್ನಿ. ಓಕೆ ಓಕೆ. ಗ್ರೇ ಆಯ್ತು, ಇವಾಗ ರೆಡ್ ಇದೆ ಸರ್. ಡೀಟೇಲ್ಸ್ ಇದು 2016 ಸಿಂಗಲ್ ಓನರ್ ಸರ್. ಇದು ನಿಮ್ಗೆ ಇದು ಶೋರೂಮ್ ಮೇಂಟೆನೆನ್ಸ್, 80% ಟೈರ್ ಇದೆ, ಕಂಪ್ನಿ ಸೀಟ್ ಕವರ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಯಾವ್ದೇ ರಿಪ್ಲೇಸ್ ಚೇಂಜಸ್ ಯಾವ್ದೇ ತರ ಏನು ವೆಹಿಕಲ್ ಅಲ್ಲಿ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್, ಕ್ಲಾಸ್ ಕಂಡೀಷನ್ ಇದೆ. ಹೌದು, ಕ್ಲಾಸ್ ಕಂಡೀಷನ್. ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡ್ಬೇಕು ಅಷ್ಟೇ, ವಾಶ್ ಕೂಡ ಮಾಡ್ಸಂಗಿಲ್ಲ. 285 ಕೊಟ್ಬಿಡ್ತೀನಿ. ಇದು 285. ಹೌದು. ಓಕೆ ಸರ್. ಹಾಗೆ ರಿಡ್ಜ್ ಇದೆ ಸರ್. ಸರ್ ರಿಡ್ಸ್ ಅಂತ 3 ಗಾಡಿ ಇದೆ ಸರ್. ಪೆಟ್ರೋಲ್ ಇದೆ, 1 ಡೀಸೆಲ್ ಇದೆ. ಇದು 10 ಮಾಡಲು, ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್, VXI. ಓಕೆ, ಕ್ಲಾಸ್ ಕಂಡೀಷನ್ ಇದೆ ಸರ್. ಇದು ನಿಮಗೆ ಕುಷನ್ ಗಿಷನ್ ಎಲ್ಲ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದ್ರ ಪ್ರೈಸ್ 275 ಕೊಡ್ತೀನಿ. 275. ಓಕೆ. ಅದು ಬೇಡ ಅಂದ್ರೆ ಬ್ಲಾಕ್ ಬ್ಯೂಟಿ ಇದೆ ನಮ್ಮ ಹತ್ರ. ಇದು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ, 2011 ಮಾಡಲು. ಇದನ್ನು ಗಾಡಿ ಗನ್ ಇದ್ದಂಗಿದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಒಳ್ಳೆ ಸಿಸ್ಟಮ್ ಇದೆ, ಎಲ್ಲ ಇದೆ. ಓಕೆ ನೋಡಿ, ಇದು ಬ್ಲಾಕ್, ಇದು ಒಂದು ಸಿಲ್ವರ್. ಹೌದು, ಬ್ಲಾಕ್ ತುಂಬಾ ನೀಟ್ ಆಗಿದೆ ಸರ್. ಇದ್ರ ಪ್ರೈಸ್ ಸರ್ 295 ನೆಗೋಷಿಯಬಲ್. ಇದು 295 ನೆಗೋಷಿಯಬಲ್. ಸರ್ ಇದು ಎಷ್ಟು ಹೇಳಿದ್ರಲ್ಲ? 275. 295. ಹೌದು. ಸೊ ಯಾವ್ದನ್ನಾಗಿರ್ಲಿ, ಬ್ಲಾಕ್ ಆಗಿರ್ಬೋದು, ಬ್ಲಾಕ್. ಆಮೇಲೆ ಮತ್ತೊಂದು ಡೀಸೆಲ್ ಇದೆ, 15 ಮಾಡಲು, ಸಿಂಗಲ್ ಓನರ್. ಅದು 375. ಸೊ ಯಾವ್ದನ್ನಾಗಿರ್ಲಿ ನೆಗೋಷಿಯಬಲ್ ಆಗುತ್ತೆ. ರಿಡ್ಜ್ ರೋಡ್ ಇದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡಿ, ಅದ್ರಲ್ಲಿ ನೆಗೋಷಿಯಬಲ್ ಆಗೇ ಆಗುತ್ತೆ. i20 ಅಲ್ಲಿ ಈ ಶೇಪ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸರ್. ಎಲೈಟ್ ಶೇಪ್. ಇದು 2014 ಮಾಡಲು, ಸಿಂಗಲ್ ಓನರ್. ಓಕೆ, 90,000 ಸಮಥಿಂಗ್ ಓಡಿದೆ. ಶೋರೂಮ್ ಮೇಂಟೆನೆನ್ಸ್ ಸರ್. ಬಂಪರ್ ಒಂದು ಸ್ಕ್ರಾಚ್ ಆಗಿದೆ, ಟಚ್ ಅಪ್ ಮಾಡ್ಬೇಕು, ಅದು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಇದು ನಿನ್ನೆ ತಾನೇ ಬಂದಿರೋದು. ಸರಿ ಸರ್. ಕ್ಲೀನ್ ಆಗಿ ಟಚ್ ಅಪ್, ರಬ್ಬಿಂಗ್ ಪಾಲಿಶ್ ಮಾಡಿ ಕೊಡ್ತೀನಿ. ನೀಟ್ ಆಗಿ ಕ್ಲಿಯರ್ ಆಗಿ ಎಲ್ಲ
ಡೆಂಟ್ ಸ್ಕ್ರಾಚ್ ಎಲ್ಲ ಬಂಪರ್ ಎಲ್ಲ ಟಚ್ ಅಪ್ ಮಾಡಿ ಕೊಡ್ತೀನಿ ಸರ್. ಹಾ ಮತ್ತೆ ವಿಡಿಯೋದಲ್ಲಿ ನೋಡ್ಕೊಂಡ್ಬಿಟ್ಟು ಏನ್ ಈ ತರ ಇದೆ ಅಂತಲ್ಲ, ನಿನ್ನೆ ಬಂದಿರೋದು, ನಾಳೆ ಮಾಡಿಸ್ಬಿಡ್ತೀನಿ ನಾನು. ಇವತ್ತು ಬಂಪರ್ ಮಾತ್ರ ಬೇರೆ ಇಲ್ಲ, ಬಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಎಕ್ಸ್ಟ್ರಾ ಕ್ಲಾಸ್ ಇದೆ, ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಹಾ ಹೌದೌದು, ಪಾಲಿಶ್ ಮಾಡಿಸಿಲ್ಲ ಸರ್. ಇದ್ರ ಪ್ರೈಸ್ 495 ಹೇಳಿ ಸರ್, ಎದುರುಗಡೆ ಬರ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ, ಸಿಂಗಲ್ ಓನರ್ ವೆಹಿಕಲ್. ಪೋಲೋ ಸರ್, ಪೋಲೋ ಟ್ರೆಂಡ್ ಲೈನ್ ಸರ್, ಇದು 2013 ಮಾಡಲು, ಪೆಟ್ರೋಲ್, 80% ಟೈರ್ ಇದೆ, ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಪೆಟ್ರೋಲ್, AC ಪವರ್ ಸ್ಟೇರಿಂಗ್, 2 ಡೋರ್ಸ್ ಪವರ್ ವಿಂಡೋ ಬರುತ್ತೆ ಅಷ್ಟೇ. 2 ಡೋರ್ ಪವರ್ 80% ಟೈರ್ ಇದೆ. 4 ಡೋರ್ ಬರಲ್ಲ ಇದಕ್ಕೆ? ಇಲ್ಲ 2 ಡೋರ್ ಟ್ರೆಂಡ್ ಲೈನ್ ಸರ್, ಇದು ಮಿಡ್ ವರ್ಷನ್. ಓಕೆ, ಮಿಡ್ ವರ್ಷನ್ ಆಗಿರುತ್ತಲ್ವಾ? ಹೌದೌದು. ಓಕೆ ಸರ್, ಇದ್ರ ಪ್ರೈಸ್ ಸರ್ 3,45,000 ಹೇಳ್ತಾ ಇದೀವಿ ಸರ್. ವೀಕ್ಷಕರ ಏನೋ ಬಂದ್ರೆ ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 5,000 ಇದರಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಮಾಡ್ಕೊಡಿ ಖಂಡಿತ. ಓಕೆ ಸರ್, ಇನ್ನೊಂದು ಶಿಫ್ಟ್ ಡಿಸೈರ್ ಸರ್, ಇದು ಸರ್ ಡಿಸೈರ್ ZTI ಸರ್, ಇದು ಟಾಪ್ ಎಂಡ್ ಮಾಡಲು ಸರ್. ಬರೀ ಟೈರ್ ನೋಡಿ ಸರ್, ಟೈರು ಮ್ಯಾಗ್ವಿಲ್ ನೋಡಿ ಸರ್, 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಇದರಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿ ಒಂದು 100 ಕಿಲೋಮೀಟರ್ ರನ್ ಆಗಿಲ್ಲ. ZTI ಇದು. ZTI ಅಂದ್ರೆ ನಿಮ್ಗೆ ಫೀಚರ್ಸ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಸ್ಟೇರಿಂಗ್ ಮೌಂಟ್ ಬಟನ್ಸ್ ಎಲ್ಲ ಬರುತ್ತೆ. ಸೊ ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಟಾಪ್ ಎಂಡ್ ಮಾಡಲ್ ಸರ್ ಇದು. ಸರ್ ಇದ್ರ ಪ್ರೈಸ್ ಈ ವರ್ಷನ್ ಅಲ್ಲಿ ಟಾಪ್ ಎಂಡ್ ಸಿಗೋದು ತುಂಬಾ ಕಡಿಮೆ. ಇದು 3,45,000 ಕೊಡ್ತೀನಿ. 3,45,000 ಕೊಡ್ತೀನಿ. 60,000 ರೂಪಾಯಿ ಟೈರು ಮ್ಯಾಗ್ವಿಲ್ ಇದೆ. ಸೊ ನೋಡಿ, ಶಿಫ್ಟ್ ಡೀಸೆಲ್ ನೋಡೋದು ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ, ಕಡಿಮೆ ಆಗುತ್ತೆ. ಸೊ ರೆಡ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿರೋ ವೆಹಿಕಲ್ ನೋಡ್ತಾ ಇರಬಹುದು. ಬ್ರ್ಯಾಂಡ್ ನ್ಯೂ ಟೈರ್, 4 ಮ್ಯಾಗ್ವಿಲ್ ಎಲ್ಲ ಇದೆ, ತುಂಬಾ ನೀಟ್ ಆಗಿರೋ ವೆಹಿಕಲ್ ಸರ್. ಇನ್ನೂ ಕಡಿಮೆ ಆಗುತ್ತಲ್ವಾ ಸರ್? ಖಂಡಿತ ಸರ್. ಓಕೆ ಸರ್, ಡಸ್ಟರ್ ಇದೆ ಸರ್, ಸಿಲ್ವರ್ ಕಲರ್ ಅಲ್ಲಿ ಸರ್. 2014 ಸಿಂಗಲ್ ಓನರ್, 110 ಟಾಪ್ ಎಂಡ್ ಮಾಡಲು ಸರ್. ಇದರಲ್ಲೂ ನಿಮ್ಗೆ ಹೊಸ ಟೈರ್ ಬರುತ್ತೆ, ಏರ್ ಬ್ಯಾಗ್, ABS, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದ್ರದ್ದು. ಸೊ ಓಕೆ ನೋಡಿ, ಡಸ್ಟರ್ ಸಿಲ್ವರ್ ಕಲರ್ ತುಂಬಾ ನೀಟ್ ಆಗಿದೆ ಅನ್ಬೋದು. ಮ್ಯಾಗ್ವಿಲ್ ಆಗಿರ್ಬೋದು, ಬ್ರ್ಯಾಂಡ್ ನ್ಯೂ 4 ಟೈರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫುಲ್ ಟಾಪ್ ಎಂಡ್ ಸಿಸ್ಟಮ್ ಎಲ್ಲ ಇದೆ. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ. 4 ಹೊಸ ಟೈರ್ ಸರ್. ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 5 ಲಕ್ಷ ಇದೆ ಸರ್. ನಮ್ ಶೋರೂಮ್ ಬರ್ಲಿ 50,000 ಕಡಿಮೆ ಮಾಡ್ಕೊಡೋಣ. 475 ಕೊಟ್ಬಿಡೋಣ. 475 ಹೌದು ಸರ್. ಸರ್ ಅದು ಫೈನಲ್ ಆಗಿರಲ್ಲ, ಇನ್ನು ಮುಂದೆ ಕಡಿಮೆ ಆಗುತ್ತೆ? ಖಂಡಿತ ಆಗುತ್ತೆ. ಓಕೆ ಸರ್, ETS ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ಅದ್ರಲ್ಲಿ ಕೂಡ ಡೀಸೆಲ್. ಓಕೆ, ಕಂಪನಿ ಅಲೆ ವೀಲ್ಸ್ ಎಲ್ಲ ಇದೆ. ಸಿಂಗಲ್ ಓನರ್ ವೆಹಿಕಲ್ ಸರ್, 2013 ಮಾಡಲು, ಸಿಂಗಲ್ ಓನರ್, 20+ ಮೈಲೇಜ್ ಬರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಟೊಯೋಟಾ ಅಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ ಸರ್. ಹೌದೌದು. ಇದೆಲ್ಲ 8 ಲಕ್ಷ 10 ಲಕ್ಷ ಇಂಜಿನ್ ಕೆಲಸ ಬರಲ್ಲ ಸರ್. ಇದು ಇಟ್ಕೊಂಡ್ರೆ 5 ವರ್ಷ 10 ವರ್ಷ ಯಾರು ಕೊಡೋದೇ ಇಲ್ಲ. ಸೊ ಓಕೆ, ETS ವೈಟ್ ಕಲರ್ ಅಲ್ಲಿ ತುಂಬಾ ನೀಟ್ ಆಗಿ ಟಾಪ್ ಎಂಡ್ ವೆಹಿಕಲ್, ಬೂಟ್ ಸ್ಪೇಸ್ ಆಗ್ಲಿ, ಡಿಕ್ಕಿ ಸ್ಪೇಸ್ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ ಸರ್. ಟಾಪ್ ಎಂಡ್ ಆಗಿರುತ್ತೆ, ಮಿಡ್ಲ್ ವರ್ಷನ್. ಟಾಪ್ ಎಂಡ್ ಅಂದ್ರೆ ನಿಮ್ಗೆ ಏರ್ ಬ್ಯಾಗ್ ಬರಲ್ಲ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸರ್ ಇದ್ರ ಪ್ರೈಸ್ ಇದು 4,75,000 ಇದೆ ಸರ್. ಎದುರುಗಡೆ ಬರ್ಲಿ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ, ಕಡಿಮೆ ಆಗುತ್ತೆ. ಹೌದು. ಓಕೆ ಸರ್, ಹೇಳಿ ಸರ್. XUV 500 W8 ಫುಲ್ ಟಾಪ್ ಎಂಡ್ ಮಾಡಲು ಬರುತ್ತೆ. 2013 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್ ಇದು. ಓಕೆ, ವಾಶ್, ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಇದು ನಿನ್ನೆನೆ ಬಂದಿರೋದು ಹೊಸ ಸ್ಟಾಕ್. ಹೌದಾ ಸರ್? ಅದಕ್ಕೇನೆ ಬೇಗ ಒಂದು ವಿಡಿಯೋ ಮಾಡಿಸ್ಬಿಡೋಣ ಅಂತ ಹೇಳಿ ಮಾಡ್ತಾ ಇರೋದು. ಸರ್ ಏನು ಸರ್ ಮಾಡಲ್ ಓನರ್ ಪ್ರೈಸ್ ಹೇಳಿ ಸರ್? 2013 ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, W8 ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ವೆಹಿಕಲ್ ಇರುತ್ತೆ, ಎಲ್ಲ ತರ ಫೀಚರ್ಸ್ ಬರುತ್ತೆ. ಹೌದು, ಫುಲ್ ಫೀಚರ್ಸ್ ಬರುತ್ತೆ ಸರ್. ಪ್ರೈಸ್ 6,35,000 ಕೊಟ್ಬಿಡೋಣ ಫೈನಲ್. 6,35,000. 6,75 ಇದೆ ಮಾರ್ಕೆಟ್ ಅಲ್ಲಿ. 6,35 ಕೊಡೋಣ. 34,000 ಕಡಿಮೆಗೆ ಆಫರ್ ಅಲ್ಲಿ ಕೊಟ್ಬಿಡೋಣ. ಆಫರ್ ಅಲ್ಲಿ ಕೊಡ್ತೀರಾ? ಹೌದು ಸರ್. ಇನ್ನೊಂದು ಏನಾರ ಪ್ರೈಸ್ ಆಗುತ್ತಾ? ಎದುರುಗಡೆ ಬರ್ಲಿ ಸರ್, ಇನ್ನೊಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಓಕೆ ಓಕೆ. ಹಾಗೆ ಶಿಫ್ಟ್ ಇದೆ ಸರ್. ಸರ್ 2014 ಮಾಡಲು ಶಿಫ್ಟ್ VDI ಇದು. ಓಕೆ, ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, 80% ಟೈರ್ ಇದೆ, MRF, 100 ಸಿಸ್ಟಮ್ ಇದೆ, ಕ್ಲಾಸ್ ಕಂಡೀಷನ್ ಇದೆ, ರೆಡಿ ಟು ಡ್ರೈವ್ ಅಷ್ಟೇ. ಒಂದು ವಾಶ್ ಮಾಡಂಗಿಲ್ಲ, ಪಾಲಿಶ್ ಮಾಡ್ಸಂಗಿಲ್ಲ, ಏನು ಇಲ್ಲ. ಡೀಸೆಲ್ ಹಾಕ್ಬೇಕು, ರನ್ ಮಾಡ್ಬೇಕು. ಹೌದು, ಡೀಸೆಲ್ ಸರ್ ಇದು. ಡೀಸೆಲ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್. ಸರ್ ಪ್ರೈಸ್ ಸರ್, ಈ ತರ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇರೋದು ನಿಮ್ ಮಾರ್ಕೆಟ್ ಅಲ್ಲಿ 5 ಲಕ್ಷ ಕಡಿಮೆ ಸಿಗಲ್ಲ. ಶೋರೂಮ್ ಬರ್ಲಿ 465 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಸೊ ಅಂದ್ರೆ ಮ್ಯಾಗ್ವಿಲ್ ಆಗಿರ್ಬೋದು, ಮ್ಯಾಗ್ವಿಲ್, 100 ಸಿಸ್ಟಮ್, ಟೈರು, ಸೀಟ್ ಕವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಸತಿ ತೋರಿಸಿ ಅವರಿಗೆ. ಹೇಳಿ ಸರ್. 100 ಸಿಸ್ಟಮ್ ಇದೆ, ಒಳ್ಳೆ ಸೀಟ್ ಕವರ್ಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ ಓಕೆ. ಸರ್ ಪ್ರೈಸ್ ಏನು ಸರಿ ಸರ್? 465 ಕೊಟ್ಬಿಡೋಣ. 465. ಹೌದು ಹೇಳಿ ಸರ್. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಇದು. ಓಕೆ, 2012 ಮಾಡಲು, ಡೀಸೆಲ್. ಇದು ಕೂಡ ನಿಮ್ಗೆ ಶೋರೂಮ್ ಮೇಂಟೆನೆನ್ಸ್ ಇದೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಮಳೆ ಬಂದು ಡಸ್ಟ್ ಆಗಿದೆ. ಗಾಡಿ ಡೆಲಿವರಿ ಕೊಡುವಾಗ ನಿಮ್ಗೆ ವಾಶ್ ಮಾಡಿ ಕ್ಲೀನ್ ಆಗಿ ಹೊಸ ಗಾಡಿ ತರ ಡೆಲಿವರಿ ಕೊಡ್ತೀವಿ. ಏನು ವರಿ ಮಾಡ್ಕೊಳ್ಳೋದು. ಕ್ಲಾಸ್ ಕಂಡೀಷನ್ ಇದೆ, 20+ ಮೈಲೇಜ್ ಬರುತ್ತೆ, ಅಲೈ ವೀಲ್ಸ್ ಇದೆ, ಒಳ್ಳೆ ಸೀಟ್ ಕವರ್ಸ್ ಇದೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಓಕೆ, ಫೋರ್ಡ್ ಕಂಪನಿ ಇದೆ, ತುಂಬಾ ಚೆನ್ನಾಗಿದೆ ಸರ್. 20+ ಮೈಲೇಜ್ ಬರುತ್ತೆ ನಿಮಗೆ. 2012 ಮಾಡಲು, ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್. ಸೊ ಎದುರುಗಡೆ ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ನೀಟ್ ಆಗಿದೆ. ಸಣ್ಣ ಪುಟ್ಟ ಲೈಟ್ ಸ್ಕ್ರಾಚಸ್ ಇದೆ, ಬಟ್ ಮಳೆ ಬಂದಿರುತ್ತೆ, ಅದ್ರ ಮೇಲೆ ಹೂವೆಲ್ಲ ಬಿದ್ದಿದೆ. ಸೊ ಕ್ಲೀನ್ ಮಾಡಿದ್ರೆ ತುಂಬಾ ನೀಟ್ ಆಗಿ ಕಾಣುತ್ತೆ. ಟಾಪ್ ಎಂಡ್ ವೆಹಿಕಲ್ ಆಗಿರುತ್ತೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಸರ್ ಇದು ಪ್ರೈಸ್ 265 ಕೊಟ್ಬಿಡೋಣ ಸರ್. 265. ಸರ್ ಇನ್ನೊಂದು ಪ್ರೈಸ್ 10,000 ಇನ್ನೂ ಎದುರುಗಡೆ ಬರ್ಲಿ, ಇನ್ನೊಂದು ಸ್ವಲ್ಪ ಗುದ್ದಾಡಿ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸೊ ನೋಡಿ, ಟಾಪ್ ಎಂಡ್ ವೆಹಿಕಲ್ ಬಿಡಬೇಡಿ. ಓನರ್ ಎಷ್ಟು ಹೇಳಿದ್ರೆ ಸರ್ ಇದು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಇರುತ್ತೆ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಇದ್ರದ್ದು ಡೀಸೆಲ್ ಆರ್ ಪೆಟ್ರೋಲ್? ಇದು ಡೀಸೆಲ್ ವರ್ಷನ್ ಸರ್. ಮೈಲೇಜ್ ಬರುತ್ತೆ ಆರಾಮಾಗಿ. ಬಂದ್ಬಿಟ್ಟು ವಿಸಿಟ್ ಮಾಡಿ, ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ. ಇನ್ನೂ ಸ್ವಲ್ಪ ಮಾತಾಡಿ ಕಡಿಮೆ ಆಗುತ್ತೆ, ತಗೊಂಡು ಹೋಗಿ ಆರಾಮಾಗಿ. ಒಳ್ಳೆ ವೆಹಿಕಲ್ ಇದೆ ಸರ್. ಇಕೋ ಸ್ಪೋರ್ಟ್ಸ್
ಸರ್ ಇವಾಗೆಲ್ಲ ನಿಮ್ಗೆ ಹ್ಯಾಚ್ ಬ್ಯಾಕ್ ಗಾಡಿಗಳು ತೋರಿಸಿದೆ, ಸಣ್ಣ ಗಾಡಿಗಳು. ಇದು SUV 2013 ಮಾಡಲು ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಸರ್. ಇದು ಕೀ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಡೀಸೆಲ್. 2013 ಸೆಕೆಂಡ್ ಓನರ್ ಸರ್ ಇದು. ಸರ್ ಮಾರ್ಕೆಟ್ ಅಲ್ಲಿ 475 ಇದೆ, ನಮ್ ಶೋರೂಮಿಗೆ ಬರ್ಲಿ 425 ಫೈನಲ್ ಮಾಡ್ಕೊಡ್ತೀನಿ. 425 ಹೌದು ಸರ್. ತುಂಬಾ ಜನ ಆಟೋಮೆಟಿಕ್ ಕೇಳ್ತಾ ಇರ್ತಾರೆ. ಇವತ್ತು ನಮ್ಮ ಹತ್ರ 2018 ಮಾಡಲು ಫುಲ್ ಟಾಪ್ ಎಂಡ್ ಮಾಡಲಿ ಇದು ZXE ಪ್ಲಸ್. ZXE ಪ್ಲಸ್ ಅಂದ್ರೆ ನಿಮಗೆ ಏರ್ ಬ್ಯಾಗ್, ABS, ಕೀಲೆಸ್ ಎಂಟ್ರಿ, ಬಟನ್ ಸ್ಟಾರ್ಟ್ ಬರುತ್ತೆ ಸರ್. ಇದು ಪೆಟ್ರೋಲ್ ಫುಲ್ಲಿ ಲೋಡೆಡ್ ಸರ್. ಇದು ಆಟೋಮೆಟಿಕ್, ಮ್ಯಾನುವಲ್ ಅಲ್ಲ, ಆಟೋಮೆಟಿಕ್. ಸರ್ ಪ್ರೈಸ್ ಇದು 6,10,000. ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಸರ್ ಕರೋಲಾ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್, ಅದ್ರಲ್ಲಿ ಕೂಡ ಡೀಸೆಲ್. ಇದು ಪೆಟ್ರೋಲ್ ಸಿಗೋದು ತುಂಬಾ ಕಷ್ಟ. ಇದು ಡೀಸೆಲ್ 20+ ಮೈಲೇಜ್ ಬರುತ್ತೆ. 2013 ಮಾಡಲು ಸೆಕೆಂಡ್ ಓನರ್ ಸರ್. AC ಪವರ್ ಸ್ಟೀರಿಂಗ್ 20+ ಮೈಲೇಜ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. 20+ ಮೈಲೇಜ್ ಬರುತ್ತೆ. ಒಳ್ಳೆ ಗಾಡಿ ಸರ್ ಇದು, ಕ್ಲಾಸ್ ಕಂಡೀಷನ್. ಸರ್ ಪ್ರೈಸ್ 4,15,000 ಹೇಳ್ತಾ ಇದೀವಿ. ವೀಕ್ಷಕರನ್ನ ಬಂದ್ರೆ ನಿಮಗೆ 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. 4 ಲಕ್ಷ ಫೈನಲ್? ಹೌದು ಸರ್ ಹೇಳಿ. ಸೇಮ್ ಕಲರ್ 2014 ಮಾಡಲು ತೋರಿಸ್ತೆ ಡೀಸೆಲ್. ಅವಾಗ ಇದು 12 ಮಾಡಲು ಥರ್ಡ್ ಓನರ್. ಇದು ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಇದೆ. ಇದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಒಳ್ಳೆ ಟೈರ್ ಇದೆ, ಹೊಸ ಟೈರ್ ಇದೆ, ವೀಲ್ ಕ್ಯಾಪ್ಸ್ ಇದೆ, ಲೆದರ್ ಅಪಲ್ಸರಿ ಇದೆ ಸರ್. ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಮೈನಸ್ ಏನಂದ್ರೆ ಥರ್ಡ್ ಓನರ್ ಆಗಿದೆ ಅಷ್ಟೇ. ಸೊ ಅದಕ್ಕೆ ನಾವು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ಬಿಡೋಣ ಸರ್. ಜಸ್ಟ್ 3,85,000 ಗೆ ನೀವು ಟೈಪ್ 2 ಶೇಪ್ ಕೊಡ್ತಾ ಇದೀನಿ ನಿಮ್ಗೆ. 3,85,000 ಗೆ ಡೀಸೆಲ್. ಹೌದು ಸರ್ ಹೇಳಿ. ಸರ್ ಏನ್ ಸರ್ ಇದು ಗಾಡಿ ಹಿಂಗಿದೆ ಅನ್ಕೊಂಬೇಡಿ ಸರ್. ಮರ ಇದೆ, ನಮಗೆ ಪಾರ್ಕಿಂಗ್ ತುಂಬಾ ಕಡಿಮೆ ಇದೆ. ವಿಡಿಯೋದಲ್ಲಿ ನಾನು ಇಂಟ್ರಡಕ್ಷನ್ ಅಲ್ಲಿ ಅವಾಗ ಹೇಳಿದೀನಿ ನಿಮ್ಗೆ, ಗಾಡಿ ನಿಲ್ಸಕ್ ಸ್ಪೇಸ್ ಇಲ್ಲ, ಬೇರೆ ಕಡೆ ಎಲ್ಲೆಲ್ಲೋ ನಿಲ್ತಿದೀವಿ ಅಂತ ಹೇಳಿ. ಇದು 13 ಮಾಡಲು ಡೀಸೆಲ್. ಇದು 20+ ಮೈಲೇಜ್ ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಕ್ಲೀನ್ ಆಗಿ ವಾಶ್ ರಬ್ಬಿಂಗ್ ಎಲ್ಲ ಮಾಡ್ಕೊಡೋಣ ಸರ್. ಸೊ ಇದು ಚೆನ್ನಾಗಿರೋ ವೆಹಿಕಲ್ ನೇ. ನೋಡಿ ಇಲ್ಲಿ ಮೇಲೆ ಮರ ಇರೋದ್ರಿಂದ ಹೌದು ರೋಡ್ ಸೈಡ್ ಸರ್, ಮೇನ್ ರೋಡ್. ಪಾರ್ಕಿಂಗ್ ಸಮಸ್ಯೆ ಇದೆ ನಿಮ್ಗೆ. ರೋಡ್ ಸೈಡ್ ಹಾಕಿರೋದ್ರಿಂದ ಡೀಸೆಲ್ 22 ಮೈಲೇಜ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಪಾಲಿಶ್ ಮಾಡಿಸಿದ್ರೆ ಗ್ರ್ಯಾಂಡ್ ಐಟನ್ ಡೀಸೆಲ್. ಡೀಸೆಲ್ ಹೌದು ಸರ್. ಪ್ರೈಸ್ 3,35,000 ಕೊಡ್ತೀನಿ ಫೈನಲ್. 3,35,000 ಕೊಡ್ಬಿಡೋಣ ಫೈನಲ್ ಸರ್. ಫೈನಲ್ ನಂಬರ್ ಎದುರುಗಡೆ ಬನ್ನಿ ಸರ್, ಕೊಡೋಣ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ. ಫೀಗೋ ಇದೆ ಸರ್. ಸರ್ ಫೋರ್ಡ್ ಫೀಗೋ 2013 ಮಾಡಲು ಸೆಕೆಂಡ್ ಓನರ್ ಟೈಟಾನಿಯಂ. ಇದು ನೀವು ತೋರಿಸಬಹುದು. ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದ ಅಲೈ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, ಬ್ಯಾಕ್ ವೈಫರ್ ಕೂಡ ಬರುತ್ತೆ ಇದ್ರಲ್ಲಿ ನಿಮ್ಗೆ. 20+ ಮೈಲೇಜ್ ಬರುತ್ತೆ ಸರ್. ಇದು 20+ ಕ್ಲಾಸ್ ಕಂಡೀಷನ್ ಇದೆ ಸರ್. ವಾಶ್ ಅಂಡ್ ಡ್ರೈವ್ ಅಷ್ಟೇ ಇದು. ಸೊ ಫ್ರಂಟ್ ಅಲ್ಲಿ ಗ್ರಿಲ್ ನೋಡ್ತಾ ಇರಬಹುದು, ಅದಕ್ಕೂ ಕ್ರೋಮ್ ಫಿನಿಶಿಂಗ್ ಇದೆ ಸರ್. ಇದ್ರ ಪ್ರೈಸ್ 2,60,000 ಕೊಡ್ಬಿಡೋಣ ಸರ್. 2,60,000. ಹೌದು, ಟೈಟಾನಿಯಂ ಟಾಪ್ ಅಂಡ್ ಡೀಸೆಲ್ 13 ಮಾಡಲು. ಹೇಳಿ. ಬಲೆನೋ ಸರ್ ಬಲೆನೋ ಮ್ಯಾನುವಲ್. ಇದು 2018 ಮಾಡಲ್, ಸೆಕೆಂಡ್ ಓನರ್, ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಫುಲ್ ಟಾಪ್ ಅಂಡ್ ಮಾಡಲು. ಟಾಪ್ ಅಂಡ್ ವೆಹಿಕಲ್. ಹೌದು, ಬ್ಯಾಕ್ ವೈಫರ್ ಕೂಡ ಬರುತ್ತೆ, ಕೀಲೆಸ್ ಎಂಟ್ರಿ ಬರುತ್ತೆ. ಹೌದು 18 ಮಾಡಲ್ ಸರ್. ಇನ್ನೊಂದು ಮಾಡಲ್ ಓನರ್ ಪ್ರೈಸ್ 2018 ಸೆಕೆಂಡ್ ಓನರ್, ಫುಲ್ ಟಾಪ್ ಅಂಡ್ ಮಾಡಲ್ ಸರ್. ಸೆಕೆಂಡ್ ಓನರ್ ಟಾಪ್. ಹೌದು ಸರ್. ಪ್ರೈಸ್ 6,25,000 ಇದೆ. ಎದುರುಗಡೆ ಬನ್ನಿ, ನೇಷಬಲ್ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಸರ್ 7 ಸೀಟರ್ ಅಲ್ಲಿ ತುಂಬಾ ಜನ ಮೈಲೇಜ್ ಗಾಡಿ ಬೇಕು ಅಂತ ಹುಡ್ತಾ ಇರ್ತಾರೆ. ಅಂತವ್ರಿಗೆ ಇವತ್ತು ನಮ್ಮ ಹತ್ರ ಮಾರುತಿ ಸುಜುಕಿ ಎರ್ಟಿಗಾ ಬಂದಿದೆ. ಅದರ ಡೀಸೆಲ್, ಸೆಕೆಂಡ್ ಓನರ್, 80% ಟೈರ್ ಇದೆ. ಒಳ್ಳೆ ಲೆದರ್ ಅಪಲ್ಸರಿ ಹಾಕ್ಸಿದ್ದಾರೆ. ಇಂಟೀರಿಯರ್ ನೀವು ನೋಡಿ ತುಂಬಾ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಜಸ್ಟ್ ವಾಶ್ ಮಾಡ್ಬೇಕು, ರನ್ ಮಾಡ್ಬೇಕು ಅಷ್ಟೇ ಸರ್. ಜಸ್ಟ್ ವಾಶ್ ಮಾಡಿದ್ರೆ ಕ್ಲೀನ್ ಆಗಿ ಕಾಣುತ್ತೆ ಗಾಡಿ. ಹೌದು. ನಿಮ್ಗೆ ಗಾಡಿ ಡೆಲಿವರಿ ಕೊಡುವಾಗ ಕ್ಲೀನ್ ಆಗಿ ಟೇಪ್ ಹಚ್ಬಿಟ್ಟು ವಾಶ್ ಮಾಡಿ ಕ್ಲೀನ್ ಆಗಿ ಡೆಲಿವರಿ ಕೊಡೋಣ ಸರ್. ಎದುರುಗಡೆ ನಾನು ನೋಡ್ತಾ ಇದೀನಲ್ಲ, ಸೊ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ಶೋರೂಮ್ ಟೇಸ್ಟ್ ಅನ್ನೋದು ಅಷ್ಟು ನೀಟ್ ಆಗಿರೋ ವೆಹಿಕಲ್ ಸರ್. ಪ್ರೈಸ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 13 ಮಾಡಲು 6.5 ಲಕ್ಷ ನಡೀತಾ ಇದೆ. ನಮ್ ಶೋರೂಮ್ ವಿಸಿಟ್ ಮಾಡ್ಲಿ. ಜಸ್ಟ್ 5,75,000 ಗೆ 13 ಮಾಡಲ್ ಕೊಡ್ತೀನಿ. ಚೆಕ್ ಮಾಡ್ಕೊಂಡ್ ಬರ್ಲಿ ಸರ್. ಬೇರೆ ಕಡೆ ಚೆಕ್ ಮಾಡ್ಕೊಂಡ್ ಬರ್ಲಿ. ಖಂಡಿತ ಸರ್. ಸರ್ ಏನ್ ಸರ್ ನಿಮ್ಮ ಹತ್ರ i20 ಗಳು ಇಷ್ಟೊಂದಿದೆ? i20 ಈ ಶೇಪ್ ಅಲ್ಲಿ ನಮ್ಮ ಹತ್ರ ತುಂಬಾ ಇದೆ. 5 ಗಾಡಿ ಇದೆ ಸರ್. ಓಕೆ ಸರ್. ಡೀಟೇಲ್ಸ್ 2015 ಮಾಡಲು ಆಸ್ತಾ ಅಂದ್ರೆ ನಿಮ್ಗೆ ಕೀಲೆಸ್ ಎಂಟ್ರಿ, ಬಟನ್ ಸ್ಟಾರ್ಟ್ ಬರುತ್ತೆ, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಸೆನ್ಸರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಡಬಲ್ ಟ್ಯೂನ್ ಸರ್. ಇದು ಟಾಪ್ ಎಲ್ಲ ಬ್ಲಾಕ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇದು. ಟಾಪ್ ಅಂಡ್ ವೆಹಿಕಲ್ ಸರ್. ಪ್ರೈಸ್ ಇರೋದು 5,65,000 ಕೊಡೋಣ ಸರ್. 5,65,000 2015 ಮಾಡಲು ಟಾಪ್ ಅಂಡ್ ಮಾಡಲು ಸರ್. ಯಾವ್ದು ವೆಹಿಕಲ್ ಬಂತಲ್ಲ ಸರ್ ಇನ್ನೊಂದು? ಸರ್ ಫಿಯಟ್ ಪ್ಯಾಲಿಯೋ ಸರ್. ಇದು ಡೀಸೆಲ್ ಶಿಫ್ಟ್ ಇಂಜಿನ್ ಬರುತ್ತೆ. 2010 ಮಾಡಲು, ಸಿಂಗಲ್ ಓನರ್, 4 ಬ್ರ್ಯಾಂಡ್ ನ್ಯೂ ಟೈರ್. ನಿಮ್ಗೆ ಇದರಲ್ಲಿ ಫ್ರೆಶ್ 5 ವರ್ಷ FC ಕೂಡ ಸಿಗುತ್ತೆ ಸರ್. ಸರ್ ಇದ್ರ ಪ್ರೈಸ್ ಇವರೇ ಸರ್ ವೆಹಿಕಲ್ ಓನರ್. ನೋಡ್ಕೊಳ್ಳಿ, 2010 ಮಾಡಲು, ಸಿಂಗಲ್ ಓನರ್. ಜಸ್ಟ್ 1,60,000 ಕೊಡ್ತೀನಿ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್. ಶಿಫ್ಟ್ ಅಲ್ಲಿ ಏನ್ ಇಂಜಿನ್ ಬರುತ್ತೆ ಅದೇ ಇಂಜಿನ್ ಇರೋದು ಇದರಲ್ಲಿ. 1,60,000 ಕೊಡ್ತೀನಿ ಡೀಸೆಲ್. ಅದು ಫ್ರೆಶ್ 5 ವರ್ಷ FC ಇದೆ.
ಸರ್ ಹಾಗೆ ಒಂದು ಗೋಲ್ಡ್ ಬ್ರಿಜಾ ಇದೆ ಸರ್, ಡೀಟೇಲ್ಸ್ ಸರ್ ಇದು ಫ್ಯಾನ್ಸಿ ಕಲರ್ 2017 ZTI ಬರುತ್ತೆ. ಇದು ZTI ಅಂದ್ರೆ ನಿಮ್ಗೆ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. 1,20,000 ಓಡಿದೆ, ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಸರ್. ತುಂಬಾ ಚೆನ್ನಾಗಿದೆ ವೆಹಿಕಲ್, ವಾಶ್ ಅಂಡ್ ಡ್ರೈವ್ ಅಷ್ಟೇ. ಇದು ಅಂದ್ರೆ ಟಾಪ್ ಎಂಡ್ ಸರ್, ಮಿಡ್ ವೇರಿಯಂಟ್ ಬರುತ್ತಾ? ಅದೇ ಕೀ ಸ್ಟಾರ್ಟ್ ಬರಲ್ಲ, ಏರ್ ಬ್ಯಾಗ್ ABS ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ಪ್ರೈಸ್ ಎಲ್ಲ ಬರುತ್ತೆ 765, ಸ್ಲೈಟ್ಲಿ ನಿಯೇಷಬಲ್ ಸರ್. 765 ಹಾ 17 ಮಾಡಲು. ಓಕೆ ನೆಕ್ಸ್ಟ್ ಸರ್ 2016 ಮಾಡಲು, ಸೆಕೆಂಡ್ ಓನರ್, ಬಟನ್ ಸ್ಟಾರ್ಟ್ ಸರ್. ಇದು ಫುಲ್ ಟಾಪ್ ಎಂಡ್ ಮಾಡಲು ಬರುತ್ತೆ. ಫೀಚರ್ಸ್ ನಿಮ್ಗೆ ಏರ್ ಬ್ಯಾಗ್ ABS, ಮ್ಯಾಗ್ ವೀಲ್, ಕೀಲೆಸ್ ಎಂಟ್ರಿ, ಬ್ಯಾಕ್ ವೈಫರ್, ಹಾ ಡಿಫಾಗರ್, ನಿಮ್ಗೆ ರಿವರ್ಸ್ ಸೆನ್ಸರ್ ಎಲ್ಲ ಇರುತ್ತೆ. ಫುಲ್ ಟಾಪ್ ಎಂಡ್ ಮಾಡಲಿ ಇದು ಸರ್. ಇದ್ರ ಪ್ರೈಸ್ ತುಂಬಾ ಚೆನ್ನಾಗಿದೆ ಸರ್. 5,85,000 ಸರ್. ಇದು 5,85,000. ಎದುರುಗಡೆ ಬರ್ಲಿ ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ. ವೆಹಿಕಲ್ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ ಸರ್. ಹೇಳಿ ಸರ್. ಕಿಯಾ ಸಾನೆಟ್ 1.0 ಇದು ಟರ್ಬೋ, ತುಂಬಾ ಡಿಮ್ಯಾಂಡ್ ಇದೆ ವೆಹಿಕಲ್. ವಿತ್ ಸನ್ರೂಫ್ ಬರುತ್ತೆ, ವಿತ್ ಮ್ಯಾನುವಲ್ ಪ್ಲಸ್ ಆಟೋಮೆಟಿಕ್ ಬರುತ್ತೆ ಸರ್. ಇದು IMT ಬರುತ್ತೆ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. 21 ಮಾಡಲು, ಸಿಂಗಲ್ ಓನರ್, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫುಲ್ಲಿ ಲೋಡೆಡ್ ಸರ್. ಕಿಯಾ ಸಾನೆಟ್. ಸನ್ರೂಫ್ ಕೂಡ ಬರುತ್ತೆ. ನಂಬರ್ ಹೌದು. ಓಕೆ ಓಕೆ ಸರ್. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 10,5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 9,5 ಲಕ್ಷಕ್ಕೆ ವಿತ್ ಫ್ರೆಶ್ ಇನ್ಶೂರೆನ್ಸ್ ಹಾಕಿ ಕೊಡ್ತೀನಿ. ಫ್ರೆಶ್ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು? ಹೌದು 9,5 ಲಕ್ಷ. ಹೌದು, ವಿತ್ ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ಬಿಡೋಣ ಸರ್. ಒಂದು 9,5 ಲಕ್ಷ ಲೋನ್ ಆಗುತ್ತಲ್ಲ ಆರಾಮಾಗಿ? ಆರಾಮಾಗಿ ಒಂದು 7 ಲಕ್ಷ. ಪ್ರೊಫೈಲ್ ಚೆನ್ನಾಗಿದ್ರೆ ಆರಾಮಾಗಿ 7 ಲಕ್ಷ ಲೋನ್ ಆಗುತ್ತೆ ಸರ್. ಹೇಳಿ ಸರ್. i20 ಆಕ್ಟಿವ್ ಸರ್, 2019 ಮಾಡಲು. ಇದು 5ನೇ ಗಾಡಿ ತೋರಿಸ್ತಾ ಇರೋದು i20ಗಳು. ನಮ್ಮ ಹತ್ರ ಬೇಜಾನ್ i20 ಸುರಿಮಳೆ ಅಂತಾನೆ ಹೇಳ್ಬೋದು. i20 ಆಕ್ಟಿವ್ 2019, ಬಟನ್ ಸ್ಟಾರ್ಟ್, 80% ಟೈರ್ ಇದೆ, ಪೆಟ್ರೋಲ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ವಾಶ್ ಅಂಡ್ ಡ್ರೈವ್. ನೀವು ಪಾರ್ಕಿಂಗ್ ನೋಡಿ, ನಮ್ಮ ಮರದ ಕೆಳಗೆ ನಿಲ್ಸಿದೀವಿ, ಫುಲ್ ಗಾಡಿ ಗಲೀಜಾಗಿದೆ. ನೀವು ವಾಶ್ ರಬ್ಬಿಂಗ್ ಮಾಡಿ ಡೆಲಿವರಿ ಕೊಡ್ತೀವಿ ಸರ್. ಸರ್ ಪ್ರೈಸ್ ಇದು ಜಸ್ಟ್ 5,75,000 ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸರ್. ಅದ್ರಲ್ಲಿ ಕಡಿಮೆ ಆಗುತ್ತಲ್ಲ ಸರ್? ಸ್ಲೈಟ್ಲಿ ನೇಷಬಲ್ ಆಗುತ್ತೆ. ಓಕೆ ಸರ್. ಹೇಳಿ ಸರ್. ಗ್ರ್ಯಾಂಡ್ i10 ಟಾಪ್ ಎಂಡ್ ಮಾಡಲು ಸರ್. ಇದು 2018 ಮಾಡಲು, ಪೆಟ್ರೋಲ್, ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ABS, ಕಂಪ್ನಿ ಸೀಟ್ ಕವರ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿರುತ್ತೆ. ಪೆಟ್ರೋಲ್ ವೆಹಿಕಲ್ ಸರ್. ಇದು ಪೆಟ್ರೋಲ್ ಟಾಪ್ ಎಂಡ್ ವೆಹಿಕಲ್. 18 ಮಾಡಲು, ಟಾಪ್ ಎಂಡ್ ಮಾಡಲು ಸರ್. ಇದು ಸರ್ ಪ್ರೈಸ್ 4,75,000 ಕೊಡ್ತೀನಿ ಸರ್. ಎದುರುಗಡೆ ಬರ್ಲಿ ಒಂದು 5,000 10,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಸರ್. ETS ಅಲ್ಲಿ ಡೀಸೆಲ್ ಗಾಡಿ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ. ಅದರಲ್ಲಿ ಇದು 25 ಮೈಲೇಜ್ ಬರುತ್ತೆ. ETS ಕ್ರಾಸ್. ಇದು ಫುಲ್ ಟಾಪ್ ಎಂಡ್ ಮಾಡಲಿ. ಇದು ಏರ್ ಬ್ಯಾಗು ABS, ಇಂಟೀರಿಯರ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ತುಂಬಾ ಚೆನ್ನಾಗಿದೆ, ಫ್ಯಾನ್ಸಿ ಕಲರ್ ಅಂತಾನೆ ಹೇಳ್ಬೋದು. ನಿಮ್ಗೆ 25 ಮೈಲೇಜ್ ಖಂಡಿತ ಬರುತ್ತೆ ಸರ್. ಅಲೈ ವೀಲ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಫುಲ್ ಟಾಪ್ ಎಂಡ್ ಮಾಡಿ 2014. ಏನು ಹಾಕ್ಸಂಗಿಲ್ಲ, ವಾಶ್ ಅಂಡ್ ಡ್ರೈವ್ ಅಷ್ಟೇ. ಅದು ವಾಶ್ ಕೂಡ ನಾವೇ ಮಾಡಿಸ್ಕೊಟ್ಬಿಡ್ತೀವಿ ಸರ್. ಸರ್ ಪ್ರೈಸ್ ಸರ್ ಇದು 5,5 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ. ನಾನು ಜಸ್ಟ್ 4,75,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್. ಹೌದು, ಚಾಲೆಂಜಿಂಗ್ ಪ್ರೈಸ್. ಓಕೆ ಸರ್. ಹೇಳಿ ಸರ್. ಫೋರ್ಡ್ ಫಿಗೋ ಅವಾಗ ಡೀಸೆಲ್, ಸೇಮ್ ಕಲರ್ ಡೀಸೆಲ್ ತೋರಿಸ್ತೀನಿ. ಇವಾಗ ತೋರಿಸ್ತಾ ಇರೋದು ಪೆಟ್ರೋಲ್. ಇದು 2012 ಮಾಡಲು, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ, ವಾಶ್ ಅಂಡ್ ಡ್ರೈವ್ ಅಷ್ಟೇ ಸರ್. ಗಾಡಿ ಡೆಲಿವರಿ ಕೊಡುವಾಗ ಇದು ಕೂಡ ನಿಮಗೆ ಕ್ಲೀನ್ ಆಗಿ ವಾಶ್ ಮಾಡಿ ಕೊಡ್ತೀನಿ ಸರ್. ಪ್ರೈಸ್ ಜಸ್ಟ್ 2,10,000 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. ಮಾರ್ಕೆಟ್ ಅಲ್ಲಿ ನಿಮಗೆ 2.5 ಲಕ್ಷ ಕಡಿಮೆ ಸಿಗಲ್ಲ ಸರ್. 2,10,000 ಫೈನಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಸರ್. ಪೆಟ್ರೋಲ್ 2012 ಮಾಡಲು, ಪೆಟ್ರೋಲ್ ತುಂಬಾ ಚೆನ್ನಾಗಿದೆ ಸರ್. ಫೋರ್ಡ್ ಫಿಯೆಸ್ಟಾ 2008 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್, ಟಾಪ್ ಎಂಡ್ ಮಾಡಲು, ಕಂಪ್ನಿ ಮ್ಯಾಗ್ ವೀಲ್ಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಇದರಲ್ಲಿ. ಕಂಪ್ನಿ ಸೀಟ್ ಕವರ್ಸ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಇದೆ. ಅದರಲ್ಲಿ ಏನಂದ್ರೆ ನಿಮ್ಗೆ ಫ್ರೆಶ್ 5 ವರ್ಷ FC ಕೂಡ ಸಿಗ್ತಾ ಇದೆ. ಬ್ಯಾಕ್ ಪ್ರೊಫೈಲ್ ತೋರಿಸಬಹುದು ನೀವು. ಬ್ಯಾಕ್ ಅಲ್ಲಿ ನಿಮ್ಗೆ ಸ್ಪೈಲರ್ ಕೂಡ ಸಿಗುತ್ತೆ ಇದರಲ್ಲಿ. ಕ್ಲಾಸ್ ಕಂಡೀಷನ್ ಇದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಸ್ಪೈಲರ್, ಮ್ಯಾಗ್ ವೀಲ್. ಇದ್ರಲ್ಲಿ ಏನು ಕಡಿಮೆ ಮಾಡಿಲ್ಲ ಸರ್. ಅಪ್ ಟು ಡೇಟ್ ಇದೆ ವೆಹಿಕಲ್. ತುಂಬಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಪ್ರೈಸ್ ಸರ್. ಈ ಟೆಸ್ಟ್ ಅಲ್ಲಿ ನಿಮ್ಗೆ 2 ಲಕ್ಷ ಕಡಿಮೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ 1,75,000 ಕೊಡ್ತೀನಿ ಸರ್. 1,75,000 ಕೊಡ್ಬಿಡೋಣ ಸರ್. ಸರ್ i10 ಮ್ಯಾಗ್ನಾ 2011 ಮಾಡಲು, ಸೆಕೆಂಡ್ ಓನರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಕುಷನ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ನಿಮ್ಗೆ ಏನಪ್ಪಾ ಅಂತ ಗಲೀಜ್ ಕಾಣಿಸ್ತಾ ಇದೆ. ನಾನು ಎಲ್ಲಾ ವಿಡಿಯೋದಲ್ಲಿ ಎಲ್ಲಾ ಗಾಡಿ ತೋರಿಸುವಾಗ ನಾನು ಹೇಳ್ತಾ ಇದ್ದೀನಿ, ಪಾರ್ಕಿಂಗ್ ಸಮಸ್ಯೆ ಇದೆ, ಮರದ ಕೆಳಗೆ ನಿಲ್ಸಿರ್ತಾವ ಗಾಡಿ ನೆರಳಿಗೆ, ಗಲೀಜ್ ಆಗಿರುತ್ತೆ. ಡೆಲಿವರಿ ಕೊಡೋ ಟೈಮ್ ಅಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ ಕೊಡ್ತೀವಿ. 2,45,000 ಕೊಡ್ಬಿಡೋಣ ಸರ್. 265 ಇದೆ ಮಾರ್ಕೆಟ್ ಅಲ್ಲಿ, 20,000 ಕಡಿಮೆ ಕೊಡ್ತೀನಿ. ಇನ್ನೂ ಎದುರುಗಡೆ ಬರ್ಲಿ ಇನ್ನೊಂದು 5,000 ಕಡಿಮೆ ಮಾಡ್ಕೊಡ್ತೀನಿ. 240 ಕೊಟ್ಬಿಡೋಣ. ಸರ್ VIP ವೆಹಿಕಲ್ ಸರ್. ಇದು ಬರೀ ಗಾಡಿ ನಂಬರ್ ನೋಡಿ ನೀವು. 2007 ಮಾಡಲು, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ. ಆಮೇಲೆ 1 ಲಕ್ಷ ರೂಪಾಯಿ ಮ್ಯಾಗ್ ವೀಲ್ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಕುಷನ್ ಇದೆ. ನಿಮ್ಗೆ ಗಾಡಿ ಬ್ಯಾಕ್ ಪ್ರೊಫೈಲ್ ತೋರಿಸಿ. ಯಾವ್ದೋ ದೊಡ್ಡ ಗಾಡಿ ಆಡಿ ತರ ಇದೆ ಸರ್. ಇದು SUV ಅಲ್ಲಿ. ಹೌದು, ಲುಕ್ ಎಲ್ಲ ಹಂಗೆ ಇದೆ. ಮತ್ತೆ ಫ್ಯಾನ್ಸಿ ಕಲರ್, ಒರಿಜಿನಲ್, ವಿತ್ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ ಇದರಲ್ಲಿ. ಶೋರೂಮ್ ಹಿಸ್ಟ್ರಿ. ಹೌದು ಸರ್. ಪ್ರೈಸ್ ಸರ್ ಜಸ್ಟ್ 3.5 ಕೊಟ್ಬಿಡೋಣ ಸರ್. 3.5 ಲಕ್ಷ ಕೊಟ್ಬಿಡೋಣ. 2007 ಮಾಡಲು, ಓನರ್ ಥರ್ಡ್ ಓನರ್ ಆಗಿದೆ. ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 3.5 ಲಕ್ಷ ಕೊಟ್ಬಿಡ್ತೀನಿ ಸರ್. 3.5 ಲಕ್ಷಕ್ಕೆ. ಹೌದು ಸರ್.
ಸರ್ ಇನ್ನೊಂದು ರಿಡ್ಜ್ ಇದೆ ಸರ್ ಇದು 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ 2 ಬೀಗ ಎಲ್ಲ ಇದೆ ಸರ್ ತುಂಬಾ ಚೆನ್ನಾಗಿದೆ ಡೀಸೆಲ್ 15 ಮಾಡಲ್ ಹೌದು ಓಕೆ ಓಕೆ ಸರ್ ಇದ್ರ ಪ್ರೈಸ್ 3,85,000 ಕೊಟ್ಬಿಡೋಣ ಎಷ್ಟು ಸರ್ 385 ಕೊಟ್ಬಿಡೋಣ 385 ರಿಡ್ಜ್ 15 ಮಾಡಲ್